ನಮಸ್ಕಾರ ಬೆಂಗಳೂರು. ಇವಾಗ ಮತ್ತೊಮ್ಮೆ ಈ ಆಕ್ಷನ್ ಸ್ಟಾರ್ಟ್ ಆಗಿದೆ. ಮಾರ್ಚ್ 2025 ಲಾಸ್ಟ್ ಮಂತ್ ನಿಮಗೆ ಗೊತ್ತಿರ್ಬೋದು. ಫೆಬ್ರವರಿ 2025ರಲ್ಲಿ ಈ ಆಕ್ಷನ್ ಬಂದಿತ್ತು. ತಮಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ವಿ. ಆದರೂ ಕೆಲವೊಬ್ರಿಗೆ ಕನ್ಫ್ಯೂಸ್ ಆಗಿದ್ರು. ಮತ್ತೆ ಈ ಸತಿ ಎಷ್ಟು ಮೆಜರ್ಮೆಂಟ್ ಬಿಟ್ಟಿದ್ದಾರೆ, ಎಷ್ಟು ಸೈಟ್ಸ್ ಬಿಟ್ಟಿದ್ದಾರೆ, ಯಾವ್ಯಾವ ಏರಿಯಾದಲ್ಲಿ ಬಿಟ್ಟಿದ್ದಾರೆ, ಸಂಪೂರ್ಣ ಮಾಹಿತಿ ಬೇಕಾದರೆ ಕೊನೆಯವರೆಗೂ ನೋಡಿ. ಹಾಗೆ ಇನ್ನೊಂದು ಮಾತು, ಕೆಲವರು ಜಾಯಿಂಟಲ್ಲಿ ಆಗಬೇಕು ಅಂತ ಇರ್ತಾರೆ, ಅವ್ರಿಗೆ ಹೆಚ್ಚಿನ ಮಾಹಿತಿ ಇರಲ್ಲ. ಅಂಥವ್ರು ತುಂಬ ಜನ ಸಫರ್ ಆದರು. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಕ್ಕೋಸ್ಕರ ನಮ್ಮ ಜೊತೆ ಇವತ್ತು ಚಂದ್ರಬಾಬು ಅವರು ಇದ್ದಾರೆ. ಪೂರ್ತಿ ಮಾಹಿತಿ ಕೊಡ್ತಾರೆ. ಕೊನೆವರೆಗೂ ನೋಡ್ತೀರಾ ಸರ್? ನಮಸ್ಕಾರ. ನಮಸ್ಕಾರ ಸಂತೋಷ್. ನಮಸ್ಕಾರ ವೀಕ್ಷಕರೇ. ಈಗ ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಫೆಬ್ರವರಿ ಈ ಆಕ್ಷನ್ ಬಿಟ್ಟಿದ್ರು. ಈಗ ಮತ್ತೊಮ್ಮೆ ಮಾರ್ಚ್ 2025ಗೆ ಮತ್ತೊಮ್ಮೆ ಈ ಆಕ್ಷನ್ ಬಿಟ್ಟಿದ್ದಾರೆ. ಇದು ಪ್ರಾಪರ್ಟಿ ಎಷ್ಟು ಸೈಟ್ಸ್ ಬಿಟ್ಟಿದ್ದಾರೆ, ಎಷ್ಟು ಮೆಜರ್ಮೆಂಟ್ಸ್ ಅಲ್ಲಿ ಬಿಟ್ಟಿದ್ದಾರೆ, ಮತ್ತೆ ಇನ್ನ ಏನಾರ ಮಾಹಿತಿ ಇದೆಯಾ ನಿಮ್ಮಲ್ಲಿ ಅನ್ನೋದನ್ನ ದಯವಿಟ್ಟು ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ ಸಂತೋಷ್. ವೀಕ್ಷಕರೇ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಲಾಸ್ಟ್ ಬಿಡ್ಡಿಂಗ್ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತೀವಿ. ಈ ಲೇಟೆಸ್ಟ್ ನೋಟಿಫಿಕೇಶನ್ ಮಾರ್ಚ್ 25 ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ತುಂಬ ಕಸ್ಟಮರ್ಸು ತುಂಬ ಪ್ರಶ್ನೆಗಳು ಕೇಳಿದ್ದಾರೆ. ಯಾವ ಥರ ಅಪ್ಲೈ ಮಾಡಬೇಕು, ಜಾಯಿಂಟ್ ಅಪ್ಲಿಕೇಶನು ಎಲ್ಲನೂ ನಾವು ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇವಾಗ ಲೇಟೆಸ್ಟ್ BDI ಆಕ್ಷನ್ ನೋಟಿಫಿಕೇಶನ್ ಅಂತಂದರೆ ಇದು ಫೆಬ್ರವರಿ 16th 2025 ಅಲ್ಲಿ ಬಿಟ್ಟಿರೋ BDI ಆಕ್ಷನ್ ನೋಟಿಫಿಕೇಶನ್. ಓಕೆ, ಅಂದ್ರೆ ನೋಟಿಫಿಕೇಶನ್ ಡೇಟ್ ಬಂದು ಫೆಬ್ರವರಿ ಬಿಟ್ಟಿದ್ದಾರೆ. ಓಕೆ, ಆದ್ರೆ ಏನಾಗಿದೆ ಅಂತಂದ್ರೆ ಒಂದು 10 days ಬ್ಯಾಕ್ ಕೆಲವೊಂದು ಸೈಟ್ಸ್ ಟೆಕ್ನಿಕಲ್ ರೀಸನ್ಸ್ ಇಂದ ತೆಗೆದು ಬೇರೆ ಪ್ಲಾಟ್ಸ್ ನ ಅದಕ್ಕೆ ರಿಪ್ಲೇಸ್ ಮಾಡಿ ಟೋಟಲ್ 145 ಪ್ಲಾಟ್ಸ್ ಬಿಟ್ಟಿದ್ದಾರೆ. ಈಗ ಮಾರ್ಚ್ ಈ ಆಕ್ಷನ್ಗೆ ಟೋಟಲ್ 145 ಪ್ಲಾಟ್ಸ್. ಓಕೆ, ಸೊ ಫಸ್ಟ್ ಏನಂತಂದ್ರೆ ಡೆಡ್ ಲೈನ್ಸ್ ಡಿಸ್ಕಸ್ ಮಾಡೋಣ. ಡೆಡ್ ಲೈನ್ಸ್ ಅಂದಾಗ ಏನಾಗುತ್ತೆ ಅಂದ್ರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 10th March 2025, ಅಂದ್ರೆ 10ನೇ ತಾರೀಕು ಮಾರ್ಚ್ಗೆ ಎಂಡ್ ಆಗುತ್ತೆ. ಹೌದು, ಓಕೆ, 10ನೇ ತಾರೀಕು ಮಾರ್ಚ್ಗೆ ಎಂಡ್ ಆಗುತ್ತೆ. ಈವ್ನಿಂಗ್ 5 ಗಂಟೆ ತನಕ ನೀವು ಅಪ್ಲೈ ಮಾಡ್ಬೋದು. ಓಕೆ, ಬಟ್ ನಾವೇನಂತೀವಿ ಅಂತಂದ್ರೆ ನೀವು 9th March ನ ಡೆಡ್ ಲೈನ್ ಆಗಿ ಇಟ್ಕೊಂಡು ಪ್ರಾಸೆಸ್ ನ ಕಂಪ್ಲೀಟ್ ಮಾಡಿದ್ರೆ ಒಳ್ಳೇದು. ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದು, ದಯವಿಟ್ಟು ತಿಳ್ಕೊಳ್ಳಿ. ಯಾಕೆ ಅಂತಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಟೆಕ್ನಿಕಲ್ ಗ್ಲಿಚಸ್ ಬರ್ಬೋದು. ಹೌದು, ಇಲ್ಲ ಅಂದ್ರೆ ನೀವು ಹರಿಬರಿನಲ್ಲಿ ಏನ್ ಮಾಡ್ತೀರಿ, ಏನೋ ಒಂದು ಸಿಗ್ನೇಚರ್ ಮಿಸ್ ಮಾಡ್ಬೋದು, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು. ಸರ್, ಈ ಸತಿ ನೋಡಿದ್ವಲ್ಲ ಡಾಕ್ಯುಮೆಂಟ್ಸ್ ಕೆಲವೊಂದು ಅಪ್ಲೋಡ್ ಆಗ್ಲಿಲ್ಲ. ಹೌದು, ಟೆಕ್ನಿಕಲ್ ಇಶ್ಯೂ ಎಷ್ಟು ಒದ್ದಾಡಿದ್ವಿ. ಸರ್ವರ್ ಡೌನ್ ಇದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗಲ್ಲ. ಎಲ್ಲ ರೆಡಿ ಇದ್ರೂ ಅದಕ್ಕೆ ಒಂದ್ ದಿವಸ ಮುಂಚೆ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ. ಆಗಸ್ಟ್ ಆಗ್ಲೇ ಇಲ್ಲ 10th ಮಾಡ್ತೀರಂತಂದ್ರೆ 10th ಟ್ರೈ ಮಾಡಿ, ಬಟ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡೋದಕ್ಕೆ ನೋಡಿ. ಓಕೆ, ಒಂದು ಇದು ಅಪ್ಲಿಕೇಶನ್ ಡೇಟ್ ಆಯ್ತು. ಎರಡನೇದು ಬಂದು ಲೈವ್ ಬಿಡ್ಡಿಂಗ್ ಯಾವಾಗಿಂದ ಅಂತಂದ್ರೆ 12th March ಅಂದ್ರೆ 12ನೇ ತಾರೀಕಿಂದ 15ನೇ ತಾರೀಕು ಈವ್ನಿಂಗ್ ಸಂಜೆ 5 ಗಂಟೆ ತನಕ, ಅಂದ್ರೆ 3 ದಿನ ಲೈವ್ ಬಿಡ್ಡಿಂಗ್ ನಡೆಯುತ್ತೆ. ಓಕೆ, ಇದು ಡೆಡ್ ಲೈನ್ಸ್ ಆಫ್ ಇದು BDI ಆಕ್ಷನ್ ಅಪ್ಲಿಕೇಶನ್ ಹಾಕೋದು ಮತ್ತೆ ಲೈವ್ ಬಿಡ್ಡಿಂಗ್ ಪ್ರಾಸೆಸ್. ಮಾರ್ಚ್ 2025ರಲ್ಲಿ ಬಿಟ್ಟಿರುವಂತ ಈ ಆಕ್ಷನ್ ಅಲ್ಲಿ ಎಷ್ಟು ಪ್ಲಾಟ್ಸ್ ಬಿಟ್ಟಿದ್ದಾರೆ, ಹಾಗೆ ಯಾವ ಏರಿಯಾದಲ್ಲಿ ಬಿಟ್ಟಿದ್ದಾರೆ? ಓಕೆ, ಸೊ ಟೋಟಲ್ ನಂಬರ್ ಆಫ್ ಪ್ಲಾಟ್ಸ್ ಬಿಟ್ಟಿರೋದು ಬಂದು 145 ಪ್ಲಾಟ್ಸ್ ಬಿಟ್ಟಿದ್ದಾರೆ ಈ ಮಾರ್ಚ್ 25 ಈ BDI ಆಕ್ಷನ್ಗೆ. ಆಮೇಲೆ ಏರಿಯಾಸ್ ಅಂತ ಬಂದಾಗ ಈ ಸತಿ ತುಂಬಾ ಪ್ರೈಮ್ ಲೊಕೇಶನ್ಸ್ ಅಲ್ಲಿ ಬಿಟ್ಟಿದ್ದಾರೆ. ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಬಿಟ್ಟಿದ್ದಾರೆ. ಒಳ್ಳೆ ಪ್ರೈಮ್ ಲೊಕೇಶನ್ಸ್. ಓಕೆ, ಸೊ ಯಾವ್ದು ಪ್ರೈಮ್ ಲೊಕೇಶನ್ಸ್ ಅಂತಂದ್ರೆ ಕೋರಮಂಗಲದಲ್ಲಿ ಬಿಟ್ಟಿದ್ದಾರೆ. ಆಮೇಲೆ HSR ಲೇಔಟ್ ಅಲ್ಲಿ ಇದೆ. ಆಮೇಲೆ ಸರ್ ಎಂ ವಿಶ್ವೇಶ್ವರ ಲೇಔಟ್ ಅಲ್ಲಿ ಇದೆ. ಬನಶಂಕರಿ 6th ಸ್ಟೇಜ್ ಅಲ್ಲಿ ಇದೆ. ಅಂಜನಾಪುರದಲ್ಲಿದೆ. RMV 2nd ಸ್ಟೇಜ್ ಇದೆ. BTM ಲೇಔಟ್, ಆಮೇಲೆ ಕುಮಾರಸ್ವಾಮಿ ಲೇಔಟ್, ಈ ಏರಿಯಾಗಳಲ್ಲಿ RMV 2nd ಸ್ಟೇಜ್ ಇದೆ. ಏನ್ ಒಳ್ಳೆ ಏರಿಯಾಗಳಲ್ಲೇ ಬಿಟ್ಟಿದ್ದಾರೆ ಈ ಸತಿ. ಏನ್ ಎಲ್ಲಾನು ಮತ್ತೊಮ್ಮೆ ಕಾರ್ನರೇ ಬಿಟ್ಟಿದಾರ, ಇಂಟರ್ಮಿಡಲ್ ಅಲ್ಲೂ ಬಿಟ್ಟಿದಾರ? ತುಂಬಾ ಪ್ಲಾಟ್ಸ್ ಬಂದು ಮೆಜಾರಿಟಿ ಬಂದು ಕಾರ್ನರ್ ಪ್ಲಾಟ್ಸ್ ಇದೆ. ಓಕೆ, ಆದ್ರೆ ಕೆಲವೊಂದು ಇಂಟರ್ಮೀಡಿಯೇಟ್ ಸೈಟ್ಸ್ ಕೂಡ ಅವೈಲಬಲ್ ಇದೆ. ಓಕೆ, ಓಕೆ ಸರ್, ಈ ಸತಿ ನಿಮ್ಗೆ ಗೊತ್ತಿರ್ಬೋದು 142 ಸೈಟ್ಸ್ ಬಿಟ್ಟಿದ್ದಾರೆ. ಈ ಪ್ಲಾಟ್ಸ್ ಅಲ್ಲಿ ಯಾವ ಸೈಜ್ ಇಂದ ಬಿಟ್ಟಿದ್ದಾರೆ? ಪ್ರೈಮ್ ಲೊಕೇಶನ್ ಇದೆಯಾ, ರೆಸಿಡೆನ್ಷಿಯಲ್ ಇದೆಯಾ, ಕಮರ್ಷಿಯಲ್ ಇದೆಯಾ, ಯಾವ ತರ ಇದೆ ಅನ್ನೋದನ್ನ ನಮ್ಗೊಂದು ಸ್ವಲ್ಪ ಹೇಳ್ತೀರಾ? ಓಕೆ, ಖಂಡಿತ ನಾನು ತಿಳಿಸ್ತೀನಿ. ಸೊ ಈ ಸತಿ ಪ್ಲಾಟ್ ಸೈಜಸ್ ಅಂತ ಬಂದಾಗ ನಿಮಗೆ 2030 ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 580 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ 700 ಸ್ಕ್ವೇರ್ ಫೀಟ್ ಅಲ್ಲಿದೆ,
ಆಮೇಲೆ 900 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ, 1000 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ, 1300 ಇದೆ, 2000 ಇದೆ, 2500 ಇದೆ, 3000 ಇದೆ, ಅಪ್ ಟು 5800 ಸ್ಕ್ವೇರ್ ಫೀಟ್ ಕೂಡ ಇದೆ. ಸೈಜ್ ಕೂಡ ಇದೆ, ದೊಡ್ಡ ಸೈಜ್ ಕೂಡ ಇದೆ. ನೀವು ಸ್ಮಾಲ್ ಟೈಮ್ ಇನ್ವೆಸ್ಟರ್ ಅಥವಾ ಸ್ಮಾಲ್ ಸೈಟ್ ನೋಡ್ತಾ ಇದ್ದೀನಿ ಮನೆ ಕಟ್ಟೋದಕ್ಕೋಸ್ಕರ ಅಂದ್ರೂ ಸಿಗತ್ತೆ. ಇಲ್ಲ ನಾನು ದೊಡ್ಡ ಸೈಜ್ ತಗೋಬೇಕು, ಬಂಗ್ಲಾ ಟೈಪ್ ಕಟ್ಕೋಬೇಕು ಅಂತ ಅಂದ್ರೆ ನಿಮ್ಗೆ 3000 ಇಂದ 5000 ತನಕನೂ ಸ್ಕ್ವೇರ್ ಫೀಟ್ ಅವೈಲಬಲ್ ಇದೆ. ಆಮೇಲೆ ನೀವು ಇನ್ನೊಂದು ಕೇಳಿದ್ರಿ ಯಾವ ತರ ಪ್ಲಾಟ್ಸ್ ಅವೈಲಬಲ್ ಇದೆ, ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಸೆಮಿ ಕಮರ್ಷಿಯಲ್ ಅನ್ನೋದು. ಇದರಲ್ಲಿ ಎಲ್ಲ ಮಿಕ್ಸ್ ಇದೆ. ನಿಮಗೆ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಅವೈಲಬಲ್ ಇದೆ, ಕಮರ್ಷಿಯಲ್ ಪ್ಲಾಟ್ಸ್ ಇದೆ. ಕಮರ್ಷಿಯಲ್ ಪ್ಲಾಟ್ಸ್ ನಿಮ್ಗೆ 80 ಫೀಟ್ ರೋಡ್ ಅಲ್ಲಿ ಇದೆ, 100 ಫೀಟ್ ರೋಡ್ ಅಲ್ಲಿ ಇದೆ. ಸೊ ಸಮ್ವೇರ್ ಅರೌಂಡ್ 3000 ಸ್ಕ್ವೇರ್ ಫೀಟ್ ಇಂದ 4500 ಅಪ್ ಟು 5000 ಸ್ಕ್ವೇರ್ ಫೀಟ್ ತನಕ ಕಮರ್ಷಿಯಲ್ ಪ್ಲಾಟ್ಸ್ ಅವೈಲಬಲ್ ಇದೆ. ಸರ್ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು 60 ಫೀಟ್ ರೋಡ್ ಕಮರ್ಷಿಯಲ್ ಏನ್ ಬೆಡ್ಡಿಂಗ್ ಆಯ್ತು ಅಂತ. ಈ ಸತಿನೂ ಅದೇ ತರ ಪ್ರೈಸಿಂಗ್ ಹೋಗುತ್ತಾ ಅಥವಾ ಅದ್ರಲ್ಲಿ ಏನಾರ ಚೇಂಜಸ್ ಆಗತ್ತಾ? ಪ್ರೈಸಿಂಗ್ ಅನ್ನೋದು ಒಂದು ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ತುಂಬಾ ಜನ ಬಿಡಿಯದ ಆಕ್ಷನ್ ಅಲ್ಲಿ ನಿಮಗೆ ಕೇಳೋದೇನಂತಂದ್ರೆ, ಸರ್ ಇದೇನಾದ್ರೂ ಕಡಿಮೆಗೆ ಸಿಗತ್ತಾ, ಸರ್ ಇದೇನಾದ್ರೂ ಜಾಸ್ತಿ ಹೋಗುತ್ತಾ ಅನ್ನೋದು. ಇದರಲ್ಲಿ ನಾನು ಸ್ವಲ್ಪ ಸ್ಲೈಟ್ಲಿ ಡಿಫರ್ ಆಗ್ತೀನಿ. ಇದು ಕಡಿಮೆ ಹೋಗುತ್ತಾ ಜಾಸ್ತಿ ಹೋಗುತ್ತಾ ಅನ್ನೋದು ಪಕ್ಕಕ್ಕಿಟ್ರೆ ಒಂದು ಅನಾಲಿಸಿಸ್ ಮಾಡ್ತಾರೆ. ಯಾವುದೇ ಬಿಡ್ಡರ್ ಇರ್ಲಿ, ನೀವು ಪ್ರಿಪೇರ್ ಆಗದಿರಾ ಬಿಡ್ಡಿಂಗ್ ಆಕ್ಷನ್ಗೆ ನನ್ನ ಪ್ರಕಾರ ಪಾರ್ಟಿಸಿಪೇಟ್ ಮಾಡಬಾರ್ದು. ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಸೈಟ್ ವಿಸಿಟ್ ಮಾಡಿ, ನೈಬರ್ಹುಡ್ ಅರ್ಥ ಮಾಡ್ಕೊಳ್ಳಿ, ಫ್ರಂಟ್ ರೋಡ್ ವಿಡ್ತ್ ಏನಿದೆ ಅರ್ಥ ಮಾಡ್ಕೊಳ್ಳಿ, ಇದು ಯಾವ ತರ ಕನೆಕ್ಟಿವಿಟಿ, ಎಲ್ಲೆಲ್ಲಿ ಏನು ಫ್ಯೂಚರ್ ಡೆವಲಪ್ಮೆಂಟು ಎಲ್ಲ ನೀವು ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಇವಾಗ ಇದನ್ನ ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ನಿಮ್ ಪ್ರಕಾರ ನೀವು 10,000 ಅಂತ ವರ್ತು ಫೀಲ್ ಆಗ್ತೀರಾ. ನಾನು ಎಕ್ಸಾಂಪಲ್ ಏನಂತಂದ್ರೆ ನಾನು 15,000 ವರ್ತು ನಾನು ತಗೋಬಹುದು ಅಂತ. ಲೋಕಲ್ ಇರೋರಿಗೆ ಮೈಂಡ್ ಸೆಟ್ ಇರುತ್ತೆ, ಅನಲೈಸ್ ಮಾಡಿರ್ತಾರೆ, ಒಂದು 14-15 ಅಲ್ಲಿ ಪ್ರೈಸ್ ಇದೆ. ನಾಲೆಜ್ ಇರೋರು, ಲೋಕಲ್ ಅನ್ನೋದಕ್ಕಿಂತನೂ ನಾಲೆಜ್ ಇರೋರು, ಅದು ಎಲ್ಲ ರಿಸರ್ಚ್ ಮಾಡಿರೋರು, ದೇ ಫೀಲ್ ಲೈಕ್ ಏನೋ ನಾನು ಓಕೆ, ನಾನು ಒಂದು ಫ್ಯೂಚರ್ ಪ್ರೀಮಿಯಂ ಕೊಟ್ಟು ತಗೊಳ್ತೀನಿ ಅಂತಾರೆ. ಬಟ್ ಇವಾಗ ನಿಮ್ ಪ್ರಕಾರ ನೀವು ರೈಟ್ ಇದ್ದೀರಾ, ಇಲ್ಲಿ ಈ ತರ 10,000 ಮೇಲೆ ಬೆಲೆ ಇಲ್ಲ ಅಂತ ನಿಮ್ ರಿಸರ್ಚ್ ಪ್ರಕಾರ ನೀವ್ ಅನ್ಕೊಳ್ತೀರಾ. ಬಟ್ ಸಂಬಡಿ ಎಲ್ಸ್ ಇಸ್ ಗಿವಿಂಗ್ ನಿಮಗಿಂತ ಜಾಸ್ತಿ ಏನಕ್ಕೆ ಕೊಡ್ತಾರೆ? ದಟ್ ಈಸ್ ದ ಕ್ಯಾಚ್ ಹಿಯರ್. ಅವರು ಇನ್ನೂ ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿರ್ಬೋದು, ಇಲ್ಲ ಅಂದ್ರೆ ಅವರು ನಾಲೆಜ್ ಇರೋರ ಹತ್ರ ಕನ್ಸಲ್ಟೇಷನ್ ತಗೊಂಡು ಪಾರ್ಟಿಸಿಪೇಟ್ ಮಾಡಿರ್ಬೋದು. ಬಿಕಾಸ್ ಅಟ್ ದಿ ಎಂಡ್ ಆಫ್ ದಿ ಡೇ no one will give price without seeing the value. ಒಂದು ಬಿಡಿಯ ಪ್ಲಾಟ್ ಅಂತ ಅನ್ನೋದೇ ಇಲ್ಲ. ನಾವೀಗ ಒಂದು ಶರ್ಟ್ ತಗೊಳಕ್ ಹೋದ್ರು ಕೂಡ ನಾವು ಜಸ್ಟ್ ನೋಡ್ತೀವಿ, ಇದು ಕ್ವಾಲಿಟಿ ಇದೆ, ನಮ್ಗೆ ಇಷ್ಟ ಆಗಿದೆ, ಇದನ್ನ ಈ ರೇಟ್ ಕೊಡಬಹುದಾ ಇಲ್ವಾ ಅಂತ ಯೋಚನೆ ಮಾಡ್ತೀವಿ. ಅದೇ ತರ ಬಿಡಿಯ ಪ್ಲಾಟ್ ಅಷ್ಟೇ, ಅವರು ಒಳ್ಳೆ ರಿಸರ್ಚ್ ಮಾಡಿ. ಪಾಯಿಂಟ್ ತುಂಬಾ ಕರೆಕ್ಟ್. ಯಾಕೆಂತಂದ್ರೆ ಇವಾಗ ನಾವು ಒಂದು ಹಾಕೊಳ್ಳುವಂತ ಶರ್ಟ್ 800 ರೂಪಾಯಿ 900 ರೂಪಾಯಿ ಶರ್ಟ್ಗೆ ಇಷ್ಟೊಂದು ನಾವು ರಿಸರ್ಚ್ ಮಾಡ್ತೀವಿ. ಇಲ್ಲಿ ಬೇಡ ಅಲ್ಲಿ, ಇಲ್ಲಿ ಬೇಡ ಅಲ್ಲಿ, ಬ್ರಾಂಡೆಡ್ ನೋಡೋಣ ಅಂತ. ಕೋಟ್ಯಾಂತರ ರೂಪಾಯಿ ಕೊಟ್ಟು ಸೈಟ್ ತಗೋಬೇಕಾರೆ ನಾವು ಪ್ರತಿಯೊಂದು ಅನಲೈಸ್ ಮಾಡಿ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ಇದೀರಾ. ಹೌದು, ತುಂಬಾ ಒಳ್ಳೇದು. ಆಮೇಲೆ ಯಾರು ಗೊತ್ತಿಲ್ವೋ ಅವರು ತುಂಬಾ ಜನ ಏನಂತಂದ್ರೆ ಅವ್ರವ್ರದೇ ಕನ್ಸಲ್ಟೆಂಟ್ಸ್ ಇರ್ತಾರೆ. ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಳ್ತಾರೆ. ಕೆಲವೊಂದು ಇನ್ಫಾರ್ಮೇಶನ್ಸ್ ಅವರೇ ಗ್ಯಾದರ್ ಮಾಡ್ತಾರೆ. ಕೆಲವೊಂದು ಜನ ಸಿಟಿ ಡೆವಲಪ್ಮೆಂಟ್ ಪ್ಲಾನ್ ಅಂತ ಇರುತ್ತೆ, ಅಂದ್ರೆ ಇನ್ನು 10 ವರ್ಷ ಮುಂಚೆ ಏನು ಡೆವಲಪ್ ಆಗುತ್ತೆ ಇಲ್ಲಿ ಅನ್ನೋದನ್ನು ನೋಡಿ ತಗೊಳ್ತಾರೆ. ಸೊ ಅವ್ರವ್ರದ್ದು ವಿಷನ್ ಹೇಗಿರುತ್ತೆ, ಫ್ಯೂಚರ್ ಇಲ್ಲಿ ವಿಷನ್ ಅವ್ರದ್ದು ಹೆಂಗಿರುತ್ತೆ ಅದನ್ನ ನೋಡಿ ತಗೊಳ್ಳೋರು ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಕೊಡಕ್ ರೆಡಿ ಇರ್ತಾರೆ. ಇವತ್ತಿಂದು ಮಾತ್ರ ನಾನು ನೋಡ್ತೀನಿ ಅಂತಂದ್ರೆ ಇವತ್ತಿನ ವ್ಯಾಲ್ಯೂಗೆ ಬಿಡ್ ಮಾಡ್ತಾರೆ. ಸೊ ಇಲ್ಲಿ ಇಬ್ರು ಕರೆಕ್ಟ್ ಅಂತೀನಿ ನಾನು. ಶಾರ್ಟ್ ಟರ್ಮ್ ನೋಡೋರು ಕರೆಕ್ಟೇನೆ, ಅವ್ರು ಶಾರ್ಟ್ ಟರ್ಮ್ಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅಷ್ಟೇ ಬಿಡ್ ಮಾಡ್ತಾರೆ. ಲಾಂಗ್ ಟರ್ಮ್ ನೋಡೋರು ಅವ್ರು ಎಷ್ಟು ಕೊಡಬೇಕು ಅವರು ಅಷ್ಟು ಬಿಡ್ ಮಾಡ್ತಾರೆ. ಸೊ ಇಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಕ್ವಶನ್ ಬರೋದಿಲ್ಲ ನೀವು ಕೇಳಿರೋದಕ್ಕೆ ಇದು. ಸೊ ನಾನ್ ರಿಕ್ವೆಸ್ಟ್ ಮಾಡೋದು, ನೀವು ಒಳ್ಳೆ ರಿಸರ್ಚ್ ಮಾಡಿ, ನಿಮ್ಗೆ ಇನ್ಫಾರ್ಮೇಶನ್ ಅವೈಲಬಲ್ ಇಲ್ಲ ಅಂತಂದ್ರೆ ನಿಮಗೆ ಹತ್ರ ಇರೋರು ಅಥವಾ ಕನ್ಸಲ್ಟೆಂಟ್ ಯಾರು ಗೊತ್ತಿದಾರೋ ಅವ್ರನ್ನ ಕನ್ಸಲ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಪೂರ್ತಿ ತಿಳ್ಕೊಳ್ಳಿ. ಅಂದ್ರೆ ಒಂದು ಪ್ರಿಪರೇಷನ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಯಾವ ಸೈಟ್ಗೆ ನಾನು ಹಾಕ್ತಾ ಇದ್ದೀನಿ, ಅದರಲ್ಲಿ ರೋಡ್ ವಿಡ್ತ್ ಎಷ್ಟಿದೆ, ಏನ್ ಫೇಸಿಂಗ್ ಇದೆ, ಏನ್ ಕನೆಕ್ಟಿವಿಟಿ ಇದೆ, ಅಕ್ಕಪಕ್ಕ ಡೆವಲಪ್ಮೆಂಟ್ ಏನಾಗುತ್ತೆ ಎಲ್ಲ ತಿಳ್ಕೊಂಡು ಹಾಕಿದ್ರೆ ಒಳ್ಳೇದು ಅಂತ ಹಾಕಿದ್ರೆ ಒಳ್ಳೇದು. ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರ್ತದೆ. ಇದು ನಾನು ಇಲ್ಲಿ ತನಕ ಬಿಡ್ ಮಾಡ್ಬೋದು,
ಸರ್ ಲಾಸ್ಟ್ ಆಕ್ಷನ್ ಅಲ್ಲಿ ನಮ್ಮ ಕಸ್ಟಮರ್ಸ್ಗಳು ತುಂಬಾ ಕ್ವಶನ್ಸ್ಗಳು ಕೇಳಿದ್ದಾರೆ. ಅದರಲ್ಲಿ ಕೆಲವೊಂದು 4 ಇಂಪಾರ್ಟೆಂಟ್ ಅನಿಸ್ತು, ಅದನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಬೋದಾ? ಮಾಡಿ. ಸರ್ ಇವಾಗ ಜಾಯಿಂಟ್ ಅಕೌಂಟ್, ಅದಕ್ಕೆ ಏನ್ ಬೇಕಾಗುತ್ತೆ ಡಾಕ್ಯುಮೆಂಟ್ಸ್? ಸೊ ಜಾಯಿಂಟ್ ಅಕೌಂಟ್ ಅಂದ್ರೆ ಜಾಯಿಂಟ್ ಅಪ್ಲಿಕೇಶನ್ ಹೌದು, ಅಂದ್ರೆ joint ಕೋ ರಿಜಿಸ್ಟ್ರೇಷನ್ ನೋಡೋವರಿಗೆ ಹೇಗೆ ಅಂತಂದ್ರೆ, ಬ್ಲಡ್ ರಿಲೇಷನ್ ಇರೋರು ಎನಿ ಒನ್ ಕ್ಯಾನ್ ಅಪ್ಲೈ ಫಾರ್ ಜಾಯಿಂಟ್ ಅಪ್ಲಿಕೇಶನ್. ಒಂದು. ಎರಡನೇದು ಗಂಡ ಹೆಂಡತಿ ಅಂತ ಬಂದಾಗ, ಹಸ್ಬೆಂಡ್ ಅಂಡ್ ವೈಫ್ ಅಂತ ಬಂದಾಗ ಅವರು ಕೂಡ ಹಾಕ್ಬೋದು. ಬಟ್ ಏನು ಅಂತಂದ್ರೆ ಇಲ್ಲಿ ಒಂದು ನೀವು ಬ್ಲಡ್ ರಿಲೇಷನ್ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಡಾಕ್ಯುಮೆಂಟ್ ಇರಬೇಕು. ಅಂದ್ರೆ ನಿಮ್ದು ರೇಷನ್ ಕಾರ್ಡ್ ಅಲ್ಲಿ ಇರ್ಬೋದು, ಅಥವಾ ಫ್ಯಾಮಿಲಿ ಟ್ರೀ ಇರ್ಬೋದು, ಅಥವಾ ಆಧಾರ್ ಕಾರ್ಡ್ ಇರ್ಬೋದು, ತಂದೆ ಹೆಸರು ಇರ್ಬೋದು. ಆಮೇಲೆ ಹಸ್ಬೆಂಡ್ ಅಂಡ್ ವೈಫ್ ಅಂತ ಬಂದಾಗ ನೀವು ಮ್ಯಾರೇಜ್ ಸರ್ಟಿಫಿಕೇಟು ಸಬ್ಮಿಟ್ ಮಾಡ್ಬೋದು. ಇಲ್ಲ ಅಂದ ಪಕ್ಷದಲ್ಲಿ ಆಧಾರ್ ಕಾರ್ಡಲ್ಲಿ ವೈಫ್ ಆಫ್ ಅಂತ ಹಸ್ಬೆಂಡ್ ಹೆಸರಿದ್ರೂ ನಡೆಯುತ್ತೆ. ಸೊ ಇದು ಡಾಕ್ಯುಮೆಂಟೇಶನ್ ಪಾರ್ಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಜಾಯಿಂಟ್ ಅಪ್ಲಿಕೇಶನ್ ಹಾಕುವಾಗ ಈ ಸಪೋರ್ಟಿಂಗ್ ಡಾಕ್ಯುಮೆಂಟು ಒಂದು ಇಟ್ಕೊಳ್ಳಿ. ಸರ್ ಇವಾಗ ಒಬ್ಬ ಎಷ್ಟು ಪ್ಲಾಟ್ಸ್ಗೆ ಹಾಕ್ಬೋದು, ಅಪ್ಲೈ ಮಾಡ್ಬೋದು? ಒಬ್ಬ ವ್ಯಕ್ತಿ ಮಲ್ಟಿಪಲ್ ಪ್ಲಾಟ್ಸ್ ಅಲ್ಲಿ BDI ಆಕ್ಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಆದ್ರೆ ಕಂಡೀಷನ್ ಏನಂತಂದ್ರೆ ಈಚ್ ಪ್ಲಾಟ್ಗೆ 4 ಲಕ್ಷ EMD ಪೇ ಮಾಡಬೇಕು. ಅಂಡ್ ಒಂದೊಂದು ಪ್ಲಾಟ್ಗೆ ಸಪರೇಟ್ ಅಪ್ಲಿಕೇಶನ್ ಹಾಕ್ಬೇಕು. ಇದೆರಡು ನೆನ್ಪಿಟ್ಕೊಳ್ಳಿ. ನೀವು ಹೇಳಿದ್ರಿ ಮಲ್ಟಿಪಲ್ ಎಷ್ಟು ಬೇಕಾದ್ರೂ ಹಾಕ್ಬೋದು ಅಂತ. ಈಗ ಒಂದಾಯ್ತು, ಇನ್ನ 3 ಆಗ್ಲಿಲ್ಲ ಅಂತಂದಾಗ ರೀಫಂಡ್ ಯಾವ ತರ ಆಗತ್ತೆ? ನೀವು ಬಿಡ್ಡಿಂಗ್ ವಿನ್ ಆಗಿರೋದ್ರಲ್ಲಿ ಬೇರೆ ಪ್ರೊಸೀಜರ್ ಇರುತ್ತೆ. ವಿದಿನ್ 72 hours ಯು ಹ್ಯಾವ್ ಟು ಪೇ 25% ಅಮೌಂಟು. ನೆಕ್ಸ್ಟ್ ಅಲಾಟ್ಮೆಂಟ್ ಲೆಟರ್ ಬಂದ ಮೇಲೆ ಫ್ರಮ್ ದಟ್ ಡೇ ಟು 45 days ಒಳಗಡೆ ರಿಮೈನಿಂಗ್ 75% ಪೇ ಮಾಡಬೇಕು. ದೆನ್ ರಿಜಿಸ್ಟ್ರೇಷನ್ ಪ್ರಾಸೆಸ್. ಅದು ಬಿಡ್ಡಿಂಗ್ ವಿನ್ ಆಗಿರೋರಿಗೆ. ಇನ್ ಕೇಸ್ ಬಿಡ್ಡಿಂಗ್ ವಿನ್ ಆಗಿಲ್ಲ, ಅಥವಾ ನೀವು 3 ಹಾಕಿದ್ದೀರಾ, ಒಂದರಲ್ಲಿ ಬಿಡ್ ವಿನ್ ಆಗಿದ್ದೀರಾ, 3 ವಿನ್ ಆಗಿಲ್ಲ, ಆ 3 ಅಮೌಂಟ್ ಬಂದು ನಿಮಗೆ ಮ್ಯಾಕ್ಸಿಮಮ್ 30 days ಒಳಗಡೆ ನಿಮ್ಮ ಅಕೌಂಟ್ಗೆ, ರೀಫಂಡ್ ಅಕೌಂಟ್ಗೆ ಯಾವ್ದು ಕೊಟ್ಟಿರ್ತಾರೋ ಅದಕ್ಕೆ ವಾಪಸ್ ಬರುತ್ತೆ. ಸರ್ ಇವಾಗ ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ಯಾರೋ ಒಬ್ರು 3 ಬೆಡ್ಡಿಂಗ್ ಹಾಕಿದ್ರು, ಅದರಲ್ಲಿ ಒಂದು ವಿನ್ ಆಗಿದ್ದಾರೆ, ಇನ್ನು 2 ಅಲ್ಲಿ ಅಡ್ಜಸ್ಟ್ ಮಾಡಲ್ವಾ ಅಂತ ಕೇಳ್ತಾರೆ. ಇದಕ್ಕೆ ಏನ್ ಹೇಳ್ತೀರಾ ಸರ್? ಇಲ್ಲ, ಅದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ಯಾಕಂದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ಒಂದೊಂದು ಸೈಟ್ಗೆ ಒಂದೊಂದು ಸಪರೇಟ್ ಅಪ್ಲಿಕೇಶನ್ ಕೊಟ್ಟಿದ್ದೀರಾ. ಹೌದು. ಸೊ BDAನು ಅದೇ ತರ ಟ್ರೀಟ್ ಮಾಡುತ್ತೆ. BDAಗೆ ಏನನ್ಸುತ್ತೆ, ನೀವು ನೀವು ಯಾವ್ದು ಪ್ಲಾಟ್ಗೆ ಅಮೌಂಟ್ ಕಟ್ಟಿದಿರೋ ಅದು ವಿನ್ ಆಗಿಲ್ಲ ಅಂತಂದ್ರೆ ಅವ್ರು ರಿಫಂಡ್ ಕೊಡಬೇಕು. ಸೊ ಅದ್ರ ಪ್ರಕಾರ ಅವರು ಪ್ರಾಸೆಸ್ ಪ್ರಕಾರ ನಿಮ್ಗೆ ರಿಫಂಡ್ ಕೊಡ್ತಾರೆ. ಸೊ ವೀಕ್ಷಕರೇ, ನಿಮ್ಗೆಲ್ಲ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಇನ್ನ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಗೊಳ್ಳಿ. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೆ ನಾವು 7 to 9 ಸೈಟ್ ವಿಸಿಟ್ಗೆ ಅವೈಲಬಲ್ ಇರ್ತೀವಿ. ಮಾರ್ನಿಂಗ್ 7 AM ಇಂದ 9 AM ತನಕ. ಆಮೇಲೆ 11 to 4 o'clock ನಮ್ಮದು ಜಯನಗರ್ ಆಫೀಸಲ್ಲಿ ನಾವು ಅವೈಲಬಲ್ ಇರ್ತೀವಿ. ಕನ್ಸಲ್ಟೇಷನ್ನು ತಗೋಬೇಕು ಅಂತಂದರೆ ನೀವು ಡೈರೆಕ್ಟ್ ಫೇಸ್ ಟು ಫೇಸು ನಮ್ಮನ್ನ ಜಯನಗರ್ ಆಫೀಸಲ್ಲಿ ಭೇಟಿ ಮಾಡ್ಬೋದು. ಆಮೇಲೆ ಈವ್ನಿಂಗ್ 4 to 6 ಕೂಡ ನಾವು ಸೈಟ್ ವಿಸಿಟ್ ಮಾಡಿಸ್ತೀವಿ. ಇದು ಯಾಕೆ ಈ ಥರ ಅಂತಂದರೆ, ಈಗ ನಮಗಿರೋದು ಇವತ್ತಿಂದ ಕರೆಕ್ಟಾಗಿ 1 week ಟೈಮ್ ಇದೆ, ಲಾಸ್ಟ್ ಡೇಟ್ ಟು ಅಪ್ಲೈ ಫಾರ್ BDI ಆಕ್ಷನ್. ಸೊ ಟೈಮ್ ಸ್ಕೆಡ್ಯೂಲು ತುಂಬ ಟೈಟ್ ಇರುತ್ತೆ. ಸೊ ಹಾಗಾಗಿ 7 to 9 ಸೈಟ್ ವಿಸಿಟು, ಆಮೇಲೆ 11 to 4 ಜಯನಗರ್ ಆಫೀಸಲ್ಲಿ ಯು ಕ್ಯಾನ್ ಟೇಕ್ ದ ಕನ್ಸಲ್ಟೇಷನ್ನು. ಆಮೇಲೆ 4 to 6 ಇನ್ ದ ಈವ್ನಿಂಗ್ ಅಗೇನ್ ಯು ಕ್ಯಾನ್ ಡೂ ದ ಸೈಟ್ ವಿಸಿಟ್. ನೀವು ಕಾಲ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ನಾವು ಒಂದು ಪಕ್ಷದಲ್ಲಿ ನಾವು ಒಂದೊಂದು ಸಲ ಸೈಟ್ ವಿಸಿಟಲ್ಲಿ ಇರ್ತೀವಿ ಅಥವಾ ಡ್ರೈವಿಂಗಲ್ಲಿ ಇರ್ತೀವಿ, ಕಾಲ್ ತೆಗ್ದಿಲ್ಲ ಅನ್ನೋದಕ್ಕಿಂತ ನೀವು ವಾಟ್ಸಪ್ಪಲ್ಲಿ ಹಾಯ್ ಇಟ್ಸ್ ಫಾರ್ BDI ಆಕ್ಷನ್ ಅಂತ ಮೆಸೇಜ್ ಹಾಕಿ, ನಾವು ಒಂದು ಮೆಸೇಜ್ ಕಳಿಸ್ತೀವಿ ನಿಮಗೆ, ಆಫೀಸ್ ಲೊಕೇಶನ್ನು, ನಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸು, ನಮ್ಮದು ಸಂತೋಷದ್ದು ನೀವು ಕನೆಕ್ಟ್ ಮಾಡ್ಬೋದು. ಅದರಲ್ಲೇ ನಾವು BDI ಆಕ್ಷನ್ ನೋಟಿಫಿಕೇಷನ್ ಕೂಡ ಶೇರ್ ಮಾಡ್ತೀವಿ, ಆಫೀಸ್ ಲೊಕೇಶನ್ನು ಶೇರ್ ಮಾಡ್ತೀವಿ. ಸೊ ನಾವು ಮಾಡ್ತಿರೋ ವಿಡಿಯೋಸ್ಗಳು ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಮಗೆ ಒಂದು ಕಾಮೆಂಟ್ ಮಾಡಿ, ಅಥವಾ ನಿಮಗೆ ಯಾವುದೇ ಥರ ಇನ್ಫಾರ್ಮೇಷನ್ ವಿಡಿಯೋಸು ಬೇಕು ಅಂತಂದರೆ, ಅಥವಾ BDI ಪ್ಲಾಟ್ಸ್ ಬಗ್ಗೆ ಆಗಲಿ, ಆಮೇಲೆ BDI ಆಕ್ಷನ್ ಬಗ್ಗೆ ಆಗಲಿ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಮರೆಯದರೆ ನಮ್ದೊಂದು ರಿಕ್ವೆಸ್ಟ್ ಏನಂತಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನಾವು ಬರೀ ಓನ್ಲಿ ಸೇಲ್ಸ್ ವಿಡಿಯೋಸ್ ಅಲ್ಲ, ಇನ್ಫಾರ್ಮೇಷನ್ ವಿಡಿಯೋಸನ್ನು ಮಾಡ್ತಾ ಇರ್ತೀವಿ.
ಸೊ ನಿಮಗೆ ಅದು ಉಪಯೋಗ ಆಗ್ಬೋದು, ತುಂಬ ಜನಕ್ಕೆ ಉಪಯೋಗ ಅನ್ಸಿದ್ರೆ ನೀವು ಮತ್ತೆ ನಮಗೆ ಎಂಕರೇಜ್ ಮಾಡಿ. ತುಂಬ ಧನ್ಯವಾದಗಳು ಕೊನೆ ತನಕ ಈ ವಿಡಿಯೋನ ನೋಡಿರೋದಕ್ಕೆ. ಸಿ ಯು ಅಟ್ ಅವರ್ ಆಫೀಸ್ ಆ್ಯಂಡ್ ಸೈಟ್ ವಿಸಿಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.